ನಮಸ್ಕಾರ. ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪಾಲ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕಲಬುರಗಿ ನಗರದಲ್ಲಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬ್ರಹ್ಮಪುರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಕಾಳಗಿ ತಾಲೂಕಿನ ಲಚ್ಚು ನಾಯಕ್ ತಂಡದ ಚಂದ್ರಕಾಂತ್ ರಾಠೋಡ್ ಮತ್ತು ಬಾಪುನಗರದ ರೋಮಿತ್ ಪಾಟೀಲ್ ಬಂಧಿತ ಆರೋಪಿಗಳಿಂದ 73,000 ಮೌಲ್ಯದ 7.3 ಕೆಜಿ ಗಾಂಜಾ ಹಾಗೂ ಸಾಗಾಣಿಕೆಗೆ ಬಳಸಿದ್ದ ಕಾರು ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಅವರು ಒಪ್ಪೋದು ಮನುಸ್ಮೃತಿ ಮಾತ್ರ. ಅವರು ಅಂಬೇಡ್ಕರ್, ಬಸವಣ್ಣ, ಅಂಬಿಗರ ಚೌಡಯ್ಯ, ಕನಕದಾಸ ಯಾರನ್ನೂ ಒಪ್ಪುವುದಿಲ್ಲ ಎಂದು ಹೋರಾಟಗಾರ ಸುನೀಲ್ ಮಾರುತಿ ಮಾನ್ಪಡೆ ಅವರು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಗೃಹ ಮಂತ್ರಿಗಳು ಒಂದು ಸಂವಿಧಾನವನ್ನ ಹಕ್ಕನ್ನು ಚಲಾಯಿಸಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಅವ್ರು ಇವತ್ತು ಯಾರು ಸಂವಿಧಾನ ಬರೆದಿದ್ದಾರೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ಘಟನೆಯನ್ನು ನಾವು ಖಂಡಿಸ್ತೀವಿ. ಬಾಬಾ ಸಾಹೇಬ ಅಂಬೇಡ್ಕರ್ ಅನ್ನೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮಗೆ ಶತಮಾನಗಳಿಂದ ಪಾಪ ಅವ್ರಿಗೆ ಗೊತ್ತಿಲ್ಲ ಇತಿಹಾಸ ಅಂತ ಕಾಣ್ತದೆ. उन्हों इतिहास पढ़ना चाहिए कि दलितों को, अस्पृश्यों को, पिछड़े वर्ग को जो भी हक दिया है वो संविधान दिया है, बाबा साहब अंबेडकर ने दिया है ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರು ಕೀಳಾಗಿ ಮಾತಾಡ್ತಾರಂದ್ರೆ ಅವ್ರ ದೇವರುಗಳು ಯಾರು ಕೂಡ ನಮಗೆ ನ್ಯಾಯ ಕೊಟ್ಟಿಲ್ಲ ಸರ್. ಅದು ಇವತ್ತಿಗೂ ಕೂಡ ಅವ್ರಿಗೆ ಸವಾಲ್ ಮಾಡ್ತೀವಿ, ನಾವು ಪ್ರಶ್ನೆ ಮಾಡ್ತೀವಿ. ನಿಮ್ಮ RSS ಕಚೇರಿಯಲ್ಲಿ ಒಂದು ಶಾಖೆಯಲ್ಲಿ ಒಬ್ಬ ಅಸ್ಪೃಶ್ಯ ಅಥವಾ ದಲಿತ ಹಿಂದುಳಿದವನಿಗೆ ಯಾರಿಗಾದ್ರೂ ಒಬ್ಬ ಸಂಚಾಲಕ ಮಾಡದೇ ಇರ್ತಕ್ಕಂಥ ಇತಿಹಾಸ ನಿಮ್ಮದಿರುವಾಗ ನೀವ್ ಯಾವ ಅಧಿಕಾರದಿಂದ ಹೇಳ್ತೀರಿ ನೀವು ದೇವರ ಪೂಜೆ ಮಾಡ್ರಿ ಅಂತೇಳಿ? ನಿಮ್ಮ ಶತಮಾನಗಳಿಂದ ದೇವರನ್ನು ಪೂಜೆ ಮಾಡಿರ್ತಕ್ಕಂಥ ದೇವಸ್ಥಾನ ಮುಂದಿರ್ತಕ್ಕಂಥ ಭಿಕ್ಷುಕನೇ ಶ್ರೀಮಂತ ಆಗಿಲ್ಲ. ದೇವಸ್ಥಾನದಲ್ಲಿ ಹುಂಡಿ ಪೂಜೆ ಮಾಡ್ತಕ್ಕಂಥ ಶ್ರೀಮಂತರಾಗಿದ್ದರ ಹೊರತಾಗಿ ಯಾವಾಗ ಸಂವಿಧಾನ ಬಂದಿದೆ ಅವತ್ತಿನ ದಿವಸ ಇವತ್ತು ಎಲ್ಲಾ ಸಮುದಾಯದವರು, ಮಹಿಳೆಯರು ವಿಶೇಷವಾಗಿ ಇವತ್ತು ಅಧಿಕಾರವನ್ನು ಪಡ್ಕೊಳತಕ್ಕಂಥ, ದಲಿತರು ಅಧಿಕಾರ ಪಡ್ಕೊಂತ ಕೆಲಸ ಇವತ್ತು ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರಿಗೆ ಕೀಳಾಗಿ ಮಾತಾಡ್ತಾರೆ. ಅಥವಾ ಏನು ಕಾಂಗ್ರೆಸ್ನವ್ರು ಅಂತದ್ ಮಾಡಿದಾರೆ ಇಂಥದ್ ಮಾಡಿದಾರೆ ಅಂತ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ನವ್ರು ಮಾಡಿದಾರೆ ಅಂತೇಳಿ ನೀವು ಮಾಡ್ತೀರ, ನಿಮಗ್ ಬಾಯಿ ಇಲ್ಲ, ನಿಮಗ ಯೋಗ್ಯತೆ ಇಲ್ಲ ಅಂತ ಅರ್ಥ. ಬೇರೆಯವ್ರದ ಕೆದರ್ತಕ್ಕಂಥ ಕೆಲಸ ಮಾಡುವಾಗ ನೀವೇನ್ ಬಾಬಾ ಸಾಹೇಬ್ರಿಗೆ ಕೊಟ್ಟರೆ ನಾ ಪ್ರಶ್ನೆ ಬರ್ತದೆ. ಬಾಬಾ ಸಾಹೇಬ್ರ ಸಂವಿಧಾನ ಆಗ ಕಾಂಗ್ರೆಸ್ನವ್ರ ಕೈಯಲ್ಲಿ ಇರ್ಲಿಲ್ಲ ಅಂತಂದ್ರೆ, ಆಗಿನ ಆಳುವ ಸರ್ಕಾರದ ಇರ್ಲಿಲ್ಲ ಅಂತಂದ್ರೆ ಖಂಡಿತವಾಗಿ ಮನೋವಾದಿಗಳು ಇವತ್ತು ಸಂವಿಧಾನನೇ ಬಿಡ್ತಿದ್ದಿಲ್ಲ. ಇವತ್ತು ಬಾಬಾ ಸಾಹೇಬ್ರಿಗೆ ಸಂವಿಧಾನವನ್ನು ಯಾವತ್ತೂ ಕೂಡ ಒಪ್ಪದೇ ಇರ್ತಕ್ಕಂಥ ಸಂವಿಧಾನ ಪರ, ಅಂಬೇಡ್ಕರ್ ಪರ ಮಾತಾಡ್ತೀರಂದ್ರೆ ನೀವು ಹೋಲಿಕೆ ರಾಜಕೀಯ ಮಾಡ್ತಾ ಇದೀರಿ. ಬಾಬಾ ಸಾಹೇಬ್ರ ಪುಣ್ಯಕ್ಷೇತ್ರ ಅಭಿವೃದ್ಧಿ ಮಾಡ್ತಾ ಹೆಸರು ಹೇಳಿ ದಲಿತರನ್ನ ನಿಮ್ಮ ಹತ್ರ ವೋಟ್ ಮಾಡ್ಕೊಂಡು ನಿಮ್ಗೆ ಗುಲಾಮಿತನ ಮಾಡ್ತಿರೋ ಹೊರತಾಗಿ ನೀವು ಅಧಿಕಾರದಲ್ಲಿ ಎಲ್ಲೂ ಕೂಡ ಕೊಟ್ಟಿಲ್ಲ. ಅವ್ರು ಕೊಡಂಗಿಲ್ವ, ನಿಮ್ ಇತಿಹಾಸ ಇದೆ. ಹಾಗಾಗಿ ಪುರೋಹಿತ ಏನು ಬ್ರಾಹ್ಮಣಶಾಹಿ ಮನುಸ್ಮೃತಿ ಇದೆ, ನಿಮ್ಮ ಮನುಸ್ಮೃತಿ ಸಿದ್ಧಾಂತವನ್ನ, ಸಂವಿಧಾನವನ್ನ ತಿರುಚಿ ಅದನ್ನ ಎಲ್ಲೋ ಒಂದ್ ಕಡೆಗೆ ಗೌಪ್ಯ ಮಾಡಿ ನೀವು ನಿಮ್ಮ ಹಿಡನ್ ಅಜೆಂಡಾ ಜಾರಿ ಮಾಡ್ಲಿಕ್ಕೆ ಇವೆಲ್ಲ ಪ್ರಯತ್ನ ಇದೆ. ಅಂತ ಒಂದು ಭಾಗವಾಗಿ ನೀವು ಮಾತಾಡ್ತಿರ್ತಕ್ಕಂಥ ಘಟನೆಯನ್ನು ನಾವು ಖಂಡಿಸ್ತೀವಿ. ಇವತ್ತು ಬೆಳಗ್ಗೆ ಎಲ್ಲಾ ಸಮುದಾಯದವ್ರ ಸಭೆ ಆಗಿದೆ. ದಲಿತ ಸಮುದಾಯದವ್ರು ಬಂದಿದ್ರು, ಬೇರೆ ವರ್ಗದವ್ರು ಬಂದಿದ್ರು. ಅದ್ರ ಜೊತೆಗೆ ಇವತ್ತು ಸಾಯಂಕಾಲ ಕೂಡ ಮತ್ತೆ ಸಭೆ ಸೇರ್ತೀವಿ. ಗುಲ್ಬರ್ಗಾ ನಗರದಲ್ಲಿ 24ನೇ ತಾರೀಕು ಬಂದ್ ಕರೆ ಕೊಟ್ಟಿದೀವಿ. ಅದಾದ ನಂತರ ಚಕ್ಕಾ ಜಾಮ್ ಅನ್ನೋ ರೀತಿಯಲ್ಲಿ ಐತಿಹಾಸಿಕ ಹೋರಾಟ ಕಲಬುರಗಿಯಲ್ಲಿ ನಡೀತೆ. ಹಿಂದೆಯೂ ಕೂಡ ಅದೇ ನಡೆದಿದೆ, ಮುಂದೆಯೂ ಕೂಡ ನಡೀತಿದೆ. ಆದ್ರೆ ಅಮಿತ್ ಶಾ ಅವರ ದುರಹಂಕಾರ, ಮೋದಿ ಅವರ ದುರಹಂಕಾರ ಏನಿದೆ, ಅವ್ರು ಬಸವಣ್ಣನ ಒಪ್ಪಲ್ಲ, ಅಂಬೇಡ್ಕರ್ ಒಪ್ಪಲ್ಲ, ಕನಕದಾಸನ ಒಪ್ಪಲ್ಲ, ಅಂಬಿಕರ್ ಚೌಡೇನ ಒಪ್ಪಲ್ಲ. ಅವ್ರು ಒಪ್ತಕ್ಕಂಥದ್ದು ಒಂದೇ ಮಾತ್ರ ಮನುಸ್ಮೃತಿ. ಇದು ಎಲ್ಲಾ ಜನ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು. ನಾಳೆ 24 ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ಹಾಗೂ ಗ್ರಾಮೀಣ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರೊಟೆಸ್ಟ್ ನಡೆಸಿದ ಜಿಲ್ಲಾ ಬಿಜೆಪಿ ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ವಿವಾದಾತ್ಮಕ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣವನ್ನು ಬಂದ್ ಮಾಡಲಾಗಿದೆ. ವಿವಿಧ ದಲಿತ ಪರ ಸಂಘಟನೆಗಳಿಂದ ಬಂದ್ಗೆ ಕರೆ ನೀಡಲಾಗಿದ್ದು, ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡುವ ಮೂಲಕ ಅಮಿತ್ ಶಾ ವಿರುದ್ಧ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಬೆಳಗ್ಗೆ 6 ಗಂಟೆಯಿಂದಲೇ ಜೇವರ್ಗಿ ಬಂದ್ ಮಾಡಲಾಗಿದ್ದು, ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಪ್ರತಿಭಟನಾಕಾರರು ಅಮಿತ್ ಶಾ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದರು. ಬಿಜೆಪಿ ಅವರಿಗೆ ನಾಚಿಕೆಯಾಗಬೇಕು, ಎಂತವರಿಗೆ ಪಾರ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಶ್ರೀರಾಮ ಹೆಸರು ಹೇಳಿಕೊಂಡು ಮಹಿಳೆಯರಿಗೆ ಅಪಮಾನ ಮಾಡುತ್ತಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಹರಿಹಾಯ್ದರು. ನೋಡಿ, ಬಿಜೆಪಿ ಅವರಿಗೆ ನಾಚಿಕೆ ಆಗ್ಬೇಕು ಪ್ರತಿಭಟನೆ ಮಾಡ್ಲಿಕ್ಕೆ. ಎಂತವ್ರಿಗೆ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ.
ಬಿಜೆಪಿಯವರ ಪ್ರಕಾರ ಮುನಿರತ್ನ ಅವರು HIV ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡಿಕೊಂಡಿಲ್ಲ. ಬಿಜೆಪಿಯವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು, ಪಾಕ್ಸೋನಲ್ಲಿ ಇಲ್ಲ. CT ರವಿ ನಿನ್ನೆ ಏನು ಅಂದೇ ಇಲ್ಲ. ಇದಕ್ಕೆ ಸಾಕ್ಷಿ ಇದೆ, ಹಿಂದೆ ಅವ್ರ ಚಟಕ್ಕೆ, ಅವ್ರ ಮಾತಿನ ಚಪ್ಪಳಕ್ಕೆ ಹಿಂದೆನೂ ಸಾಕ್ಷಿ ಇದೆ. ಕೌನ್ಸಿಲಲ್ಲಿ ನಾನು ಇದ್ದೆ. ಅವತ್ತು ಒಂದಿನ ನಿತ್ಯ ಸುಮಂಗಳಿ ಅಂತ ಒಂದು ಪದ ಬಳಸಿದ್ರು, ಅದು ರಿಟ್ರಾಕ್ಟ್ ಮಾಡ್ಕೊಂಡ್ರು ಅವರು. ಅಂದ್ರೆ ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಅವತ್ತೇ ಗೊತ್ತಾಯ್ತು ನಮ್ಗೆ. ಆಮೇಲೆ ನೀವೇ ಹೇಳಿ, ಅವರು ನಿನ್ನೆ ನಾನು ಪದನೇ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಅಂತ ಹೇಳಿದ್ರು. ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ, ಅದಕ್ಕೇನಂತಾರೆ. ಆಮೇಲೆ ಯಾವುದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದನೂ ನೋಡಿ ತಾವು, ಯಾರಾದ್ರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ನನ್ನ ಮೇಲೆ ಇಂಥ ಪದಗಳ ಪ್ರಯೋಗ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರ? ನೀವು ನಿನ್ನೆ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಮುನ್ನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ದೇಗಾಂವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಕಲಿಕಾ ಕುಟೀರವನ್ನು ಕ್ಷೇತ್ರ ಸಂಪನ್ಮೂಲಾಧಿಕಾರಿಗಳಾದ ಮಲ್ಲಿನಾಥ್ ಘೋಡ್ಕೆ ಅವರು ಉದ್ಘಾಟಿಸಿ ಮಾತನಾಡಿ, ಈ ಭಾಷಾ ಕೊಠಡಿಯು ತುಂಬಾ ಕ್ರಿಯಾತ್ಮಕವಾಗಿದ್ದು ಎಲ್ಲ ರೀತಿಯ ಮಕ್ಕಳಿಗೆ ಕಲಿಕೆಗೆ ಅನುಕೂಲವಾಗಲಿದೆ. ಇದು ಮಾದರಿಯ ಕಾರ್ಯವಾಗಿದ್ದು ಇದರ ಕುರಿತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತರಲಾಗುವುದು. ಇದೇ ಮಾದರಿಯ ಭಾಷಾ ಪ್ರಯೋಗಾಲಯ ಎಲ್ಲ ಶಾಲೆಗಳಲ್ಲಿ ಪ್ರಾರಂಭಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕರಿಗೆ ತಿಳಿಸಿದರು. ಒಳ ಮೀಸಲಾತಿ ಜಾರಿಗೆ ಯಥಾವತ್ತಾಗಿ ಅನುಷ್ಠಾನ, ಆದಿ ಜಾಂಬವ, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅಭಿವೃದ್ಧಿ ಮತ್ತು ಹೋರಾಟ ಸಮಿತಿಯ ಜಿಲ್ಲಾ ಮುಖಂಡರು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಸಮಿತಿ, ಜಿಲ್ಲಾ ಕಾರ್ಮಿಕ ಘಟಕ ಹಾಗೂ ಮಹಿಳಾ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಗರದ ಹೃದಯ ಭಾಗದಲ್ಲಿ ನಿರ್ಮಾಣಗೊಂಡಿರುವ ₹222 ಕೋಟಿ ಅಂದಾಜು ವೆಚ್ಚದ ಜಯದೇವ್ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ಇದೇ ಡಿಸೆಂಬರ್ 22ರಂದು ಬೆಳಗ್ಗೆ 11:30ಕ್ಕೆ ನಡೆಯಲಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಸ್ಪತ್ರೆ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಹೇಳಿದರು. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಕಲಬುರಗಿ ರೌಂಡಪ್ ಅಲ್ಲಿ. ನಮಸ್ಕಾರ.